हरि ओम। हरि ओम। हरि ओम महोदय। आरभामहे। अस्त्युत्तरस्यां दिशि देवतात्मा हिमालयो नाम नगाधिराजः पूर्वापरौ तोयनिधिवगाह्य स्थितः पृथिव्या इव मानदण्डः। सारांशः कथ्यते। हरि ओम महोदय। हाँ, महोदय न श्रूयते अस्ति किमपि।
न श्रूयते वा? सर्वं इदानीं श्रूयते किम्? हा इदानीं श्रूयते। सारांशः कथ्यते? महोदय सम्पूर्णं न श्रुतवती, अस्तु किञ्चित् स्मरणम् अस्ति। प्रथमश्लोके पार्वती पार्वती imagination अस्ति, poet's imagination is there that Parvati's hands are encircling around Shiva's neck, and because of that Madana wins over Shiva, though he is not victorious at the beginning. And second shloka madhye Parvati's beauty is enhanced by her possession of Muktahara. Is depicted. अस्तु वयम् अग्रे सरामः। 46ನೇ श्लोक। प्रवातनीलोत्पलनिर्विशेषम् अधीरविप्रेक्षितम् आयताक्ष्या तया गृहीतन्नु मृगाङ्गनाभ्यः ततो गृहीतन्नु मृगाङ्गनाभिः। पदविभागः। प्रवातनीलोत्पलनिर्विशेषम् अधीरविप्रेक्षितम् आयताक्ष्या तया गृहीतं नु मृगाङ्गनाभ्यः ततः गृहीतन् नु मृगाङ्गनाभिः। ಈ ಶ್ಲೋಕದಲ್ಲಿ ಪಾರ್ವತಿಯ ಚಂಚಲಯುಕ್ತವಾದಂತಹ ಕಣ್ಣುಗಳ ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾನೆ ಕವಿ. ಇದಕ್ಕೆ ಎರಡು ಉಪಮೆಯನ್ನ ಕೊಟ್ಟಿದ್ದಾನೆ. ಆದರೆ ಎರಡೂ ಉಪಮೆಯಲ್ಲಿ ಕವಿಯು ಆಶ್ರಯಿಸಿರುವಂತಹ ವಿಧಾನ ಸ್ವಲ್ಪ ವಿಶಿಷ್ಟವಾಗಿದೆ. ಮೊದಲನೇ ಉಪಮೆಯಲ್ಲಿ ಒಂದು ಪದ್ಮವು, ಕುವಲಯವು ಗಾಳಿ ಬೀಸುತ್ತಿರುವಂತಹ ಪ್ರದೇಶದಲ್ಲಿ ವಿಕಸಿತಗೊಂಡಾಗ ಅಂತಹ ಕುವಲಯವು ಹೇಗೆ ಚಂಚಲವಾಗಿರ್ತದೋ ಹಾಗೆಯೇ ಈಕೆಯ ಅಕ್ಷಿಯೂ ಕೂಡ ಚಂಚಲೆಯಾಗಿತ್ತು. ಇದು ಮೊದಲನೆಯ ಉಪಮೆ. ಇನ್ನು ಎರಡನೆಯದರಲ್ಲಿ ಕವಿ ಒಂದು ಹೆಜ್ಜೆ ಮುಂದೆ ಹೋಗಿ ಈಕೆಯ ಚಂಚಲಾಕ್ಷಿಯನ್ನ ನೋಡಿ ಜಿಂಕೆಗಳು ಕಲಿತುಕೊಂಡವೋ ಅಥವಾ ಜಿಂಕೆಗಳಿಂದ ಈಕೆಯು ಚಂಚಲಾಕ್ಷಿಯಾದಳೋ ಎಂಬಂತೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇದು ಇಡೀ ಶ್ಲೋಕದ ತಾತ್ಪರ್ಯಾರ್ಥ. ಆದ್ರೆ ಇಲ್ಲಿ ಮೊದಲನೆಯದರಲ್ಲಿ ಉಪಮೆಯನ್ನ ಕೊಟ್ಟಿದ್ದಾನೆ, ಎರಡನೆಯದರಲ್ಲಿ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾನೆ. ಈಗ ಒಮ್ಮೆ ಅನ್ವಯ ನೋಡೋಣ. ಪ್ರವಾತ ನೀಲೋತ್ಪಲ ನಿರ್ವಿಶೇಷಂ ಅಧೀರ ವಿಪ್ರೇಕ್ಷಿತಂ ವಿಪ್ರೇಕ್ಷಿಂ ಆಯತಾಕ್ಷ್ಯ ತಯಾ ಮೃಗಾಂಗನಾಭ್ಯಃ ಗೃಹೀತಂ ನು ಮೃಗಾಂಗನಾಭಿಃ ತತಃ ಗೃಹೀತಂ ನು. ಪ್ರವಾತ ನೀಲೋತ್ಪಲ ನಿರ್ವಿಶೇಷಂ ಪ್ರಕೃಷ್ಟಂ ವಾತಃ ಯತ್ರ ವರ್ತತೆ ತತ್ಸ್ಥಾನಂ. ಎಲ್ಲಿ ಗಾಳಿ ತುಂಬಾ ಚೆನ್ನಾಗಿ ಬೀಸ್ತಾ ಇದೆಯೋ ಅಂತಹ ಪ್ರದೇಶ. ಪ್ರವಾತ ನೀಲೋತ್ಪಲಂ, ನೀಲೋತ್ಪಲಂ ಕುವಲಯ ಅಥವಾ ಪದ್ಮ ಇತ್ಯರ್ಥ. ನೀಲೋತ್ಪಲವು ನಿರ್ವಿಶೇಷಂ, ಈ ಗಾಳಿ ಬೀಸುತ್ತಿರುವಂತಹ ಪ್ರದೇಶದಲ್ಲಿ ಹೇಗೆ ವಿಕಸಿತಗೊಂಡಂತಹ ಕಮಲವು ಒಂದೇ ಸ್ಥಿರವಾಗಿ ನಿಲ್ಲದೆ, ಒಂದೇ ಸ್ಥಾನದಲ್ಲಿ ನಿಲ್ಲದೆ ಪ್ರತಿ ಕ್ಷಣವೂ ಚಂಚಲವಾಗಿರ್ತದೋ ಹಾಗೆಯೇ ಅಧೀರಂ ವಿಪ್ರೇಕ್ಷಿತಂ ಆಯತಾಕ್ಷ್ಯ. ಆಯತಾಕ್ಷ್ಯ, ಆಯತಾಕ್ಷಿ ಹಿಂದೆನೂ ಈ ಶಬ್ದ ಬಂದಿದೆ.
ಆಯತ ಅನ್ನೋ ಶಬ್ದಕ್ಕೆ ಇಲ್ಲಿ ವಿಶಾಲ ಎಂಬ ಅರ್ಥವನ್ನ ಕವಿ ಕೊಟ್ಟಿದ್ದಾನೆ. ಆಯತ ಶಬ್ದಕ್ಕೆ ರೆಕ್ಟ್ಯಾಂಗಲ್ ಅಥವಾ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ, ಕನ್ನಡದಲ್ಲಿ ಅದಕ್ಕೆ ಆಯತ, ಸಂಸ್ಕೃತದಲ್ಲೂ ಆಯತ ಅನ್ನುವಂತಹ ಶಬ್ದ ಈ ರೆಕ್ಟ್ಯಾಂಗಲ್ ಎಂಬ ಅರ್ಥವನ್ನೇ ಕೊಡುತ್ತದೆ. ಆದ್ರೆ ಇಲ್ಲಿ ನಾವು ಶಬ್ದಾರ್ಥವನ್ನ ಗ್ರಹಿಸಬಾರದು, ಬದಲಾಗಿ ಭಾವಾರ್ಥವನ್ನ ಗ್ರಹಿಸಬೇಕು. ಯಾಕಂದ್ರೆ ಯಾರ ಕಣ್ಣುಗಳು ಕೂಡ ಆಯತಾಕಾರದಲ್ಲಿರುವುದಿಲ್ಲ, ಅದು ಸಂಪೂರ್ಣ ಆಯತಾಕಾರದಲ್ಲಿರುವುದಿಲ್ಲ, ಬದಲಾಗಿ ವಿಶಾಲವಾಗಿರ್ತದೆ ಎನ್ನುವಂತಹ ಭಾವಾರ್ಥವನ್ನು ನಾವು ಗ್ರಹಿಸಬೇಕು. ಆಯತಾಕ್ಷ್ಯ. ಅಧೀರಂ, ಅಧೀರಂ ನಾಮ ಸಂಚಂಚಲ ಸ್ವಭಾವಂ. ವಿಪ್ರೇಕ್ಷಿತಂ, ಈ ಚಾಂಚಲ್ಯವನ್ನ ಹೊಂದಿರ್ತದೆ. ಹೇಗೆ ಅರಳಿದಂತಹ ಕುಸುಮವು, ಕುವಲಯವು ಗಾಳಿಗೆ ಸಿಕ್ಕು ಪ್ರತಿಕ್ಷಣ ಚಂಚಲ ಸ್ವಭಾವವನ್ನು ಹೊಂದಿರ್ತದೋ, ಹಾಗೆಯೇ ಈಕೆಯ ಕಣ್ಣುಗಳು ಕೂಡ, ಈಕೆಯ ಅಕ್ಷಿಣಿ ಕೂಡ ಚಾಂಚಲ್ಯವನ್ನ ತನ್ನದಾಗಿಸಿಕೊಂಡಿತ್ತು. ಮುಂದಿನ ಪಂಕ್ತಿಯಲ್ಲಿ ತಯಾ ಗೃಹೀತನ್ ಮೃಗಾಂಗನಾಭ್ಯ, ಈಕೆಯ ಪಾರ್ವತಿಯ, ಗಿರಿಜೆಯ ಈ ಚಾಂಚಲ್ಯಯುಕ್ತವಾದಂತಹ ಕಣ್ಣನ್ನ ನೋಡಿ ಗೃಹೀತನ್ನು ಮೃಗಾಂಗನಾಭ್ಯ, ಮೃಗಾಂಗನಾಭ್ಯ ತಯಾ ಗೃಹೀತಂ, ಮೃಗಾಂಗನೆಯಿಂದ ಅಥವಾ ಈ ಜಿಂಕೆಯಿಂದ ಈಕೆ ಈ ಒಂದು ಚಂಚಲವಾದಂತಹ ಅಕ್ಷಿ ಸ್ವಭಾವವನ್ನ ಗ್ರಹಿಸಿದಳೋ, ಅಥವಾ ತಥೋ ಗೃಹೀತನ್ನು ಮೃಗಾಂಗನಾಭಿ, ತತಃ ಪಾರ್ವತ್ಯಾಹ ಸಕಾಶಾತ್, ಪಾರ್ವತಿಯಿಂದ ಈ ಜಿಂಕೆಗಳು ಚಾಂಚಲ್ಯಯುಕ್ತವಾದಂತಹ ಕಣ್ಣುಗಳನ್ನ ತಮ್ಮದಾಗಿಸಿಕೊಂಡವು ಎಂಬಂತೆ ಆಶ್ಚರ್ಯವನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ನಿರ್ಣಯ ಹೇಳ್ತಾ ಇಲ್ಲ, ಬದಲಾಗಿ ಆಶ್ಚರ್ಯವನ್ನ, ಎರಡೂ ಕಡೆ ಇರುವಂತಹ ಸಮಾನ ಸ್ವಭಾವವನ್ನ ಹೇಳ್ತಾ ಇದ್ದಾನೆ. ಆದ್ರೆ ಈ ಸ್ವಭಾವ ಸಾಮಾನ್ಯ ಇದ್ರೂ ಕೂಡ ಯಾರು ಮೊದಲು ಈ ಸ್ವಭಾವವನ್ನು ತನ್ನದಾಗಿಸಿಕೊಂಡ್ರು ಅನ್ನೋದು ಕವಿಗೂ ಒಂದು ಪ್ರಶ್ನಾರ್ಥಕವಾಗಿರುವಂತಹ ವಿಚಾರ. In 46th shloka, the poet explains about how beautiful the eyes of Parvati's were. Parvati's eyes were always having the tendency to move around. They don't stand or they don't be in one place. In such a situation, he gives an example of fully blossomed lotus, when exposed to the wind, it doesn't stay at one place, it fluctuates. That kind of oscillation is observed by the poet in Parvati's eyes. So these two are very much similar. Going further, he says the deer's eyes were also fluctuating, or they are having the tendency to move always. So such kind of moving eyes, moving eyeballs, either the deers are having this quality for the first time, and it must have been copied, emulated by Parvati, or it may be other way around. Parvati would have emulated, or deer might have emulated the qualities from Parvati. So in this shloka, Parvati's eyes were so beautiful, and they were constantly moving like the deer's eyes. षट्चत्वारिंशत्तमे श्लोके
कविः पार्वत्याः अक्षिणी अक्षिणी वर्णयति। अक्षिणी द्विवचनम्, अक्षिणी वर्णयति। कथं ते अक्षिणी आस्ताम् इति चेत् यथा विकसितं पद्मं वायुना सह संयुक्तं निरन्तरं स्थितिशीलं जहाति, चञ्चलम् आत्मनि आवाहयति, तथैव एतस्याः अक्षिणी चञ्चले आस्ताम्। कविकल्पना इतोपि विस्तृता अत्र दृश्यते। यथा हरिणाम् अपि अक्षिणी चञ्चले दृश्येते, कविः एवं कथयति, प्रायेण अक्षिचाञ्चल्य कुशलता हरिणैः पार्वती गृहीतवती अथवा पार्वत्याः सकाशात् हरिणाः एतां कुशलतां गृहीतवत्यः इति उभयोर्मध्ये अक्षिचाञ्चल्य सौन्दर्यं समानं वर्तते इत्यस्मिन् विषये कवेः अंतरंगः दृश्यते। पुनरेकवारं श्लोकं वाचयामि। प्रवातनीलोत्पलनिर्विशेषम् अधीरविप्रेक्षितम् आयताक्ष्या तया गृहीतन्नु मृगाङ्गनाभ्यः ततो गृहीतन्नु मृगाङ्गनाभिः। 47ನೇ ಶ್ಲೋಕಕ್ಕೆ ಹೋಗೋಣ. तस्याः शलाकाञ्जननिर्मितेव कान्तिर्भ्रुवोः आयतलेखयोर्वा तां वीक्ष्य लीला चतुराम् अनङ्गः स्वचापसौन्दर्यमदं मुमोच। इदानीं ಈಗ 47ನೇ ಶ್ಲೋಕದಲ್ಲಿ ಕವಿ ಪಾರ್ವತಿಯ ಭ್ರೂರೇಖೆಗಳನ್ನ ಅಥವಾ ಐಬ್ರೋಸ್ ಅಂತ ಕರೀತಿರಲ್ಲ, ಹುಬ್ಬುಗಳನ್ನು ವರ್ಣಿಸ್ತಾ ಇದ್ದಾನೆ. ಎಂಥ ಸೌಂದರ್ಯ ಇತ್ತು ಆ ಹುಬ್ಬುಗಳಲ್ಲಿ ಅಂತ ವರ್ಣಿಸ್ತಾ ಇದ್ದಾನೆ. ಕೆಲವೊಂದು ಪದಾರ್ಥಗಳು, ಅದರಲ್ಲೂ ವಿಶೇಷವಾಗಿ ಕಾಳಿದಾಸ ಹೇಳುವಂತಹ ಈ ಕೆಲವೊಂದು ವಿಶೇಷತೆಗಳನ್ನ ಅವನು ಅದರಲ್ಲಿರುವಂತಹ ವಕ್ರತೆ, ಕುಟಿಲತೆ, ಚಾಂಚಲ್ಯ ಇವುಗಳನ್ನೇ ಆಧರಿಸಿ ಹೇಳ್ತಾ ಇದ್ದಾನೆ. ಇದು ಕೂಡ ಆ ರೀತಿಯ ಒಂದು ಕುಟಿಲತೆಯನ್ನ ಹೊಂದಿದೆ ಎಂಬುದು ಕವಿಯ ಇಂಗಿತ. ಈ ಶ್ಲೋಕದಲ್ಲಿ ಪಾರ್ವತಿಯ ಅಥವಾ ಗಿರಿಜೆಯ ಭ್ರೂರೇಖೆಯು ಎಷ್ಟೊಂದು ಆಕರ್ಷಣೀಯವಾಗಿತ್ತು, ಕುಟಿಲತೆಯಿಂದ ಕೂಡಿತ್ತು ಎಂಬುದಾಗಿ ಹೇಳ್ತಾ ಇದ್ದಾನೆ. ತಸ್ಯಾಹ ಪದವಿಭಾಗ ಹೀಗಿದೆ. ತಸ್ಯಾಹ ಶಲಾಕಾಂಜನ ನಿರ್ಮಿತಾ ಇವ ಕಾಂತಿಃ ಭ್ರುವೋಃ ಆಯತ ಲೇಖಯೋಃ ಯಾ ತಾಂ ವೀಕ್ಷ್ಯ ಲೀಲಾಚತುರಾಂ ಅನಂಗಃ ಸ್ವಚಾಪ ಸೌಂದರ್ಯ ಮದಂ ಮುಮೋಚ. ಗಿರಿಜೆಯ ಹುಬ್ಬುಗಳು
ಎಷ್ಟೊಂದು ಮನಮೋಹಕವಾಗಿತ್ತು, ಆಕರ್ಷಣೀಯವಾಗಿತ್ತು, ವಕ್ರತೆಯಿಂದ ಕೂಡಿತ್ತು ಅಂದ್ರೆ ಅದನ್ನ ನೋಡಿ ಸ್ವಯಂ ಅನಂಗನಾದಂತಹ ಕಾಮದೇವನು ತನ್ನ ಬಾಣಗಳ ಬಗ್ಗೆ ಇದ್ದಂತಹ ಚಾಪ ಅಂದ್ರೆ ಬಿಲ್ಲು, ತನ್ನ ಬಿಲ್ಲಿನ ಬಗ್ಗೆ ಇದ್ದಂತಹ ಒಂದು ಹೆಮ್ಮೆಯನ್ನ ಅಥವಾ ಗರ್ವವನ್ನ ಅವನು ಕಳೆದುಕೊಂಡಿದ್ದ. ಕವಿ ಕಲ್ಪನೆ ನೋಡಿ, ಎರಡೂ ಹುಬ್ಬುಗಳು, ಬಿಲ್ಲಿನ ಎರಡು ಭಾಗಗಳು, ಹಾಗೆಯೇ ಅವೆರಡನ್ನು ಜೋಡಿಸುವಂತಹ, ಹುಬ್ಬುಗಳನ್ನು ಜೋಡಿಸುವಂತಹ ಒಂದು ಸಣ್ಣ ಭಾಗ, ಅದು ಬಿಲ್ಲನ್ನ ಹಿಡ್ಕೊಳ್ಳಿಕ್ಕೆ ಇರುವಂತಹ ಸ್ಥಾನ. ಹೀಗೆ ಇಡೀ ಬಿಲ್ಲನ್ನ ಆ ಎರಡು ಹುಬ್ಬುಗಳ ಜೋಡಣೆಯಲ್ಲಿ ಬಿಲ್ಲಾಗಿ ಅವನು ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ. ಪದವಿ ಭಾಗ ಆಯ್ತು. ಈಗ ಅನ್ವಯ ನೋಡೋಣ. ಆಯತ ಲೇಖಯೋಃ ತಸ್ಯಾಹ ಭ್ರುವೋಃ ಶಲಾಕಾಂಜನ ನಿರ್ಮಿತಾ ಇವ ಯಾ ಕಾಂತಿಃ ಲೀಲಾಚತುರಾಂ ತಾಂ ವೀಕ್ಷ್ಯ ಅನಂಗಃ ಸ್ವಚಾಪ ಸೌಂದರ್ಯಮದಂ ಮುಮೋಚ. ಆಯತ ಲೇಖ ಶ್ಲೋಕ ಸರಣಿಯ ಪ್ರಕಾರವೇ ನಾವು ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ತಸ್ಯಾಹ ಪಾರ್ವತಿಯ ಶಲಾಕಾಂಜನ ನಿರ್ಮಿತಾ ಇವ, ಆಕೆಯ ಶಲಾಕಾಂಜನ ನಿರ್ಮಿತಾ ಇವ, ಆಕೆಯ ಹುಬ್ಬುಗಳು ಹೇಗೆ ಇದ್ದವು ಅಂದ್ರೆ ಶಲಾಕಾಂಜನೆಯಿಂದ, ಅಂದರೆ ಕಪ್ಪಾದಂತಹ ಒಂದು ಸೌಂದರ್ಯ ಸಾಧಕದಿಂದ ನಿರ್ಮಿಸಿದ್ದಾರೋ, ಸುಂದರವಾಗಿ ನಿರ್ಮಿಸಿದ್ದಾರೋ ಎಂಬಂತೆ. ಕಾಂತಿ ಭ್ರುವೋಹೋ, ಅದರ ಶೋಭೆ, ಭ್ರುವಿನ ಶೋಭೆ ಅಥವಾ ಹುಬ್ಬುಗಳ ಶೋಭೆ, ಭ್ರುವೋಹೋ ಆಯತ ಲೇಖಯೋಹೋ, ಆಯತಲೇಖ, ಆಯತಾಕ್ಷಿ, ಹಿಂದೆ ಈ ಶಬ್ದ ಬಂದಿದೆ. ಸೊ ವಿಶಾಲವಾದಂತಹ, ವಕ್ರತೆಯಿಂದ ಕೂಡಿದಂತಹ, ಸೊಬಗಿನಿಂದ ತನ್ನ ಕಾಂತಿಯನ್ನ ಬೀರ್ತಿರುವಂತಹ ಆಕೆಯ ಹುಬ್ಬುಗಳು, ತಾಂ ವೀಕ್ಷ್ಯ, ಹುಬ್ಬುಗಳನ್ನ ನೋಡಿ, ಲೀಲಾ ಚತುರಾಂ ಅನಂಗ. ಈ ಲೀಲಾ ಚತುರಾಂ ಅನ್ನೋ ಶಬ್ದಕ್ಕೆ ಯಾವ ಮನ್ಮಥನು ತನ್ನ ಕಾಮಬಾಣಕ್ಕೋಸ್ಕರವೇ, ಆ ಒಂದು ಬಿಲ್ಲಿಗೋಸ್ಕರವೇ ಪ್ರಸಿದ್ಧನೋ ಅಂತಹ ಲೀಲಾಚತುರನಾದಂತಹ, ಲೀಲಾಕುಶಲನಾದಂತಹ, ಕಾಮಕುಶಲನಾದಂತಹ ಅನಂಗಃ ಮನ್ಮಥನು, ಮದನನು, ಸ್ವಚಾಪ ಸೌಂದರ್ಯ ಮದಂ, ಇಡೀ ಲೋಕದಲ್ಲಿಯೇ ನನ್ನ ಬಿಲ್ಲಿನಷ್ಟು ಸುಂದರ ಇನ್ನೊಂದಿಲ್ಲ, ಈ ಹೆಮ್ಮೆ, ಗರ್ವ, ಅಹಂಕಾರ ಅವನಲ್ಲಿತ್ತು. ಅಂತಹ ಅಹಂಕಾರವು ಪಾರ್ವತಿಯ ಭ್ರೂ ಸೌಂದರ್ಯವನ್ನು ನೋಡಿದ ಕೂಡಲೇ ಆ ಅಹಂಕಾರವು ನಶಿಸಿ ಹೋಯಿತು. ತನ್ನ ಬಿಲ್ಲಿನ ಬಗ್ಗೆ ಇದ್ದಂತಹ ಒಂದು ಗರ್ವ ಕಾಣೆಯಾಗಿ ಹೋಯಿತು. ಸ್ವಚಾಪ ಸೌಂದರ್ಯ ಮದಂ ಮುಮೋಚ, ಅವನು ಅದರ ಆ ಬಿಲ್ಲಿನ ವಿಷಯಕವಾದಂತಹ ಗರ್ವವನ್ನ ಪರಿತ್ಯಾಗ ಮಾಡಿದ. In 47th shloka, here is a beautiful description of Parvati's eyebrows. Both the eyebrows are being connected with a small unseen line. So if that line is being connected with two eyebrows, that forms a shape of a bow. So here the poet says these two eyebrows of Parvati were so beautiful and perfect in their shape
that it is as perfect as the picture which is drawn by the artist. Picture perfect eyebrows. Generally, these eyebrows are a source of attraction in the girl. Here the poet says these eyebrows made even the Anangaha, that is the lord of Kama, these two eyebrows made him to feel shy, that he was proud of his bow, that my bow is the most beautiful in the world. So such kind of pride he had in his mind about his bow. But on seeing the elegant structure of Parvati's eyebrows, all his pride vanished in a moment. So here the poet says all these small little factors are adding to the Parvati's extraordinary beauty. सप्तचत्वारिंशत्तमे श्लोके पार्वत्याः भ्रुवोः सौन्दर्यम् अनितरसाधारणं सौन्दर्यं प्रपञ्चयति कविः. यथा पार्वत्याः भ्रुवौ सुन्दरतमौ आस्ताम्. कवि कल्पना एवं वर्तते, यथा चित्रकारः चित्रं विलिखन् दोषरहितं चित्रं निर्माति, तथैव पार्वत्याः भ्रुवौ निर्दुष्टौ आस्ताम्. यौ भ्रुवौ दृष्ट्वा स्वयं मदनः स्वचापविषयकं स्वधनुविषयकम् अहंकारं परित्यक्तवान्. मम धनुः एव जगतीतले अत्यन्तं सुन्दरतमम् इति योऽयं गर्वः तस्य मनसि आसीत्, सः गर्वः एकस्मिन्नेव क्षणे भस्मसात् जातः पार्वत्याः भ्रुवौ दृष्ट्वा. तादृशौ भ्रुवौ आस्तां पार्वत्याः अतिरमणीयौ शब्देनापि वर्णयितुम् अशक्यौ आस्ताम् इति कवेः आशयः. अन्ते श्लोकः एकवारं पठ्यते. तस्याः शलाकाञ्जननिर्मितेव कान्तिर्भ्रुवोः आयतलेखयोर्या तां वीक्ष्य लीलाचतुराम् अनङ्गः स्वचापसौन्दर्यमदं मुमोच. 48ನೇ ಶ್ಲೋಕ. ಈ ಶ್ಲೋಕದಲ್ಲಿ ಶ್ಲೋಕವನ್ನೊಮ್ಮೆ ಓದ್ತೇನೆ. ಲಜ್ಜಾತಿರಶ್ಚಾಂ ಯದಿ ಚೇತಸಿ ಸ್ಯಾತ್ ಅಸಂಶಯಂ ಪರ್ವತರಾಜಪುತ್ರ್ಯಾಃ ತಂ ಕೇಶಪಾಶಂ ಪ್ರಸಮೀಕ್ಷ್ಯ ಕುರ್ಯುಃ ಬಾಲಪ್ರಿಯತ್ವಂ ಶಿಥಿಲಂ ಚಮರ್ಯಃ. ಪದವಿಭಾಗ. ಲಜ್ಜಾ ತಿರಶ್ಚಾಂ ಯದಿ ಚೇತಸಿ ಸ್ಯಾತ್ ಅಸಂಶಯಂ ಪರ್ವತರಾಜಪುತ್ರ್ಯಾಃ. ಒಂದೇ ಪದ. ಪರ್ವತರಾಜಪುತ್ರ್ಯಾಃ ತಂ ಕೇಶಪಾಶಂ ಪ್ರಸಮೀಕ್ಷ್ಯ ಕುರ್ಯುಃ ಬಾಲಪ್ರಿಯತ್ವಂ ಶಿಥಿಲಂ ಚಮರ್ಯಃ. ಚಮರಿ ಮೃಗದ ವರ್ಣನೆಯನ್ನ ಹಿಂದೆನೂ ಕವಿ ತೆಗೆದುಕೊಂಡಿದ್ದಾನೆ. ಗಿರಿರಾಜ ಶಬ್ದಂ
ಚಮರಿ ಮೃಗವು ತನ್ನ ಬಾಲದಿಂದ ತನ್ನ ಬಿಳಿಯ ಪ್ರಭೆಯುಳ್ಳಂತಹ ಬಾಲದಿಂದ ಗಿರಿರಾಜನಾದಂತಹ ಹಿಮಾಲಯಕ್ಕೆ ಚಾಮರ ಸೇವೆಯನ್ನ ಮಾಡ್ತಾ ಇದೆ ಎಂಬಂತೆ ಕವಿ ಕಲ್ಪನೆಯನ್ನು ಕೊಟ್ಟಿದ್ದ. ಈಗ ಅದೇ ಚಮರಿ ಮೃಗವನ್ನ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾನೆ. ಆದ್ರೆ ಹಿಂದೆ ಬಳಸಿದಂತಹ ಏನು ಕಾವ್ಯ ಸ್ವಾರಸ್ಯವನ್ನ ಇಲ್ಲೂ ಅನುವರ್ತನೆಗೊಳಿಸಿಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾರಿಯರಿಗೆ ಕೇಶವು ಭೂಷಣ ಎಂಬುದು ಒಂದು ಲೋಕರೂಢಿ ಮತ್ತು ನಾರಿಯರು ತಮ್ಮ ಕೇಶದ ಬಗ್ಗೆ ಹೆಚ್ಚಿನ ಕಾಳಜಿ, ಕಳಕಳಿ, ಆಸ್ಥೆ, ಒಂದು ಜತನದಿಂದ ಕೇಶದ ಬಗ್ಗೆ ಅದರ ಹಾರೈಕೆ ಬಗ್ಗೆ ಹೆಚ್ಚು ಗಮನ ಹರಿಸುವಂಥದ್ದು ಲೋಕದಲ್ಲೂ ಪ್ರಸಿದ್ಧವಾಗಿದೆ. ಇಲ್ಲಿ ಕವಿ ಗಿರಿಜೆಯ ಕೇಶಪಾಶ ಹೇಗಿತ್ತು ಎಂಬುದನ್ನು ವರ್ಣಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಿಂದಿನ ಕಾಲದ ಚಿತ್ರನಟಿಯರನ್ನ ಅಥವಾ ಹಿಂದಿನ ಕಾಲದ ಜನರನ್ನ, ಸುಮಾರು ಒಂದು 50 ವರ್ಷದ ಹಿಂದಿನವರನ್ನು ನೋಡಿದಾಗ ಅಥವಾ ಆಗಿನ ಕಾಲದ ಚಲನಚಿತ್ರಗಳನ್ನು ನೋಡಿದಾಗ ಕೇಶಪಾಶ ತುಂಬಾ ವಿಸ್ತಾರವಾಗಿದ್ದನ್ನ ನೋಡಬಹುದು. ಆದ್ರೆ ಈಗ ಅಷ್ಟೊಂದು ಕೇಶಪಾಶ ಎಲ್ಲೂ ಕಂಡು ಬರುವುದಿಲ್ಲ. ಹಾಗೆ ಕಂಡು ಬಂದ್ರೂ ಕೂಡ ಅತ್ಯಂತ ವಿರಳವಾಗಿ ಮಾತ್ರ ಕಂಡು ಬರ್ತದೆ. ಈ ಕೇಶದ ಒಂದು ಸಮೃದ್ಧಿ ಈ ಹಿಂದೆ 50 ವರ್ಷಗಳ ಹಿಂದೆ ಇದ್ದಂತಹ ಒಂದು ವಿಚಾರ ಈಗ ಇಲ್ಲ, ಅದು ವಾಸ್ತವ. ಇಲ್ಲಿ ಕವಿ ಗಿರಿಜೆಯ ಕೇಶಪಾಶ ಹೇಗಿತ್ತು ಅಂದ್ರೆ ತಾಂ ಲಜ್ಜಾ ತಾತ್ಪರ್ಯವನ್ನು ಒಮ್ಮೆ ನೋಡೋಣ. ಒಂದು ವೇಳೆ ಯಾವ ಪ್ರಾಣಿಗೆ ಆದ್ರೂ, ಯಾವ ಒಂದು ಪ್ರಾಣಿ ವಿಶೇಷಕ್ಕಾದ್ರೂ ತಮ್ಮ ಕೇಶದ ಬಗ್ಗೆ ಹೆಮ್ಮೆ, ಅಭಿಮಾನ ಇದೆ ಅನ್ನೋದಾದ್ರೆ ಗಿರಿಜೆಯ ಕೇಶವನ್ನು ನೋಡಿ ಆ ಹೆಮ್ಮೆಯನ್ನ ಅವು ಕಳ್ಕೊಳ್ಬೇಕಾಗಿತ್ತು. ಹೇಗಂದ್ರೆ ಚಮರಿ ಮೃಗವು ತನ್ನ ಬಾಲದ ಬಗ್ಗೆ ಒಂದು ಅಹಂಕಾರವನ್ನ, ಬಾಲದ ಕೇಶ ಪಾಶದ ಬಗ್ಗೆ ಒಂದು ಅಹಂಕಾರವನ್ನು ಹೊಂದಿದ್ದೇ ಆದಲ್ಲಿ ಅದು ಕೂಡ ಪಾರ್ವತಿಯ ಕೇಶಪಾಶವನ್ನು ನೋಡಿ, ಕೇಶ ಸೌಂದರ್ಯವನ್ನು ನೋಡಿ ಕ್ಷಣಕಾಲ ತನ್ನ ವ್ಯಾಮೋಹವನ್ನ, ಅಭಿಮಾನವನ್ನ, ಗರ್ವವನ್ನ ಕಳೆದುಕೊಳ್ಬೇಕಾಗಿತ್ತು ಕೇಶಪಾಶದ ಬಗ್ಗೆ ಎಂಬುದು ಕವಿಯ ಆಶಯ. ಅನ್ವಯ ಹೀಗಿದೆ: ತಿರಶ್ಚಾಂ ಚೇತಸಿ ಲಜ್ಜಾ ಸ್ಯಾತ್ ಯದಿ ಅಸಂಶಯಂ ಪರ್ವತ ರಾಜಪುತ್ರ್ಯಾಃ ತಂ ಕೇಶಪಾಶಂ ಪ್ರಸಮೀಕ್ಷ್ಯ ಚಮರ್ಯಃ ಬಾಲಪ್ರಿಯತ್ವಂ ಶಿಥಿಲಂ ಕುರ್ಯುಃ. ಶ್ಲೋಕದ ಪ್ರಕಾರನೇ ನಾವು ಅರ್ಥೈಸಿಕೊಳ್ಳಲಿಕ್ಕೂ ಪ್ರಯತ್ನ ಮಾಡಿ. ಒಂದೇ ಕ್ರಮ ಬೇಡ, ಸ್ವಲ್ಪ ವಿಭಿನ್ನವಾದಂತಹ ಕ್ರಮಗಳಲ್ಲಿಯೂ ಕೂಡ ಶ್ಲೋಕ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಲಜ್ಜಾ ತಿರಶ್ಚಾಂ ಯದಿ ಚೇತಸಿ ಸ್ಯಾತ್. ಚೇತಸಿ ಅಂದ್ರೆ ಮನಸ್ಸಿನಲ್ಲಿ, ತಿರಶ್ಚಾಂ ಅಂದ್ರೆ ಪಶು ಪಕ್ಷಿ ಪ್ರಾಣಿಗಳಲ್ಲಿ. ಈ ಪ್ರಾಣಿಗಳಲ್ಲಿ, ಪ್ರಾಣಿಗಳ ಮನಸ್ಸಿನಲ್ಲಿ ಲಜ್ಜೆ ಅಥವಾ ಒಂದು ರೀತಿಯ ಸಂಕೋಚ ಸ್ವಭಾವ ಇದೆ ಅನ್ನೋದಾದ್ರೆ ಅಸಂಶಯಂ ಪರ್ವತರಾಜಪುತ್ರ್ಯಾಃ. ಪರ್ವತರಾಜಪುತ್ರಿಯಾರು ಗಿರಿಜೆ ಪಾರ್ವತಿ. ಪರ್ವತರಾಜಪುತ್ರ್ಯಾಃ ಅಸಂಶಯಂ, ಒಂದು ವೇಳೆ ಪಶು ಪಕ್ಷಿಗಳಲ್ಲಿ ಲಜ್ಜೆ ಎಂಬ ಸ್ವಭಾವವು ಇದ್ದಲ್ಲಿ ಪಾರ್ವತಿಯ ಕೇಶಪಾಶವನ್ನ ತಂ ಕೇಶಪಾಶಂ ಪ್ರಸಮೀಕ್ಷ್ಯ ಕುರ್ಯುಃ, ಪಾರ್ವತಿಯ ಕೇಶಪಾಶವನ್ನ ನೋಡಿ ಪ್ರಸಮೀಕ್ಷ್ಯ
ಅವಲೋಕ್ಯ, ವಿಲೋಕ್ಯ, ಪ್ರಸಮೀಕ್ಷ್ಯ ಎಂಬುದು ನೋಡಿ, ಅವಲೋಕಿಸಿ. ಕುರ್ಯುಃ ಬಾಲಪ್ರಿಯತ್ವಂ ಶಿಥಿಲಂ ಚಮರ್ಯಃ ಅಸಂಶಯಂ ಶಿಥಿಲಂ ಕುರ್ಯುಃ. ಯಾವ ಚಮರಿ ಮೃಗಗಳು ತಮ್ಮ ಬಾಲದ ಬಗ್ಗೆ, ಬಾಲದ ಕೇಶಪಾಶದ ಬಗ್ಗೆ ಅಹಂಕಾರವನ್ನ, ಗರ್ವವನ್ನ, ಹೆಮ್ಮೆಯನ್ನು ಹೊಂದಿತ್ತೋ ಅದು ಕೂಡ ಕ್ಷಣ ಮಾತ್ರದಲ್ಲಿ ಗಿರಿಜೆಯ ಕೇಶ ಸೌಂದರ್ಯವನ್ನು ನೋಡಿ ತಮ್ಮ ಬಾಲದಲ್ಲಿರುವಂತಹ ಕೇಶಗಳ ಬಗ್ಗೆ ಅಭಿಮಾನವನ್ನ ಕಳ್ಕೊಳ್ತಾ ಇತ್ತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. In 48th shloka, it is so beautifully described that Parvati had the lush hair. Here, instead of saying that Parvati had such a long, thick hair, the poet takes the other way round. He says that if Chamari Mriga had the feeling of pride in its mind about the Keshapasha, about the lush hair growth in his tail, certainly, invariably, he would have lost such pride on seeing the Parvati's a long, thick hair. By giving such a simile, the poet intends to highlight that Parvati's hair was so attractive, long, very thick, and dark in color. We may not find the color combination or color similarity between Parvati's hair and the Chamari Mriga's hair. In spite of that, the long, thick hair is being the matter of comparison between Parvati and Chamari Mriga. अष्टचत्वारिंशत्तमे श्लोके पार्वत्याः केशपाशः सुन्दरतरः आसीत् इति वर्णयति कविः. यदि चमरी मृगाणां मनसि ईषद्वा गर्वभावः स्यात् स्व बालस्य केशपाशस्य विषये, तर्हि पार्वत्याः केशपाशं दृष्ट्वा तद्गतं सौन्दर्यं च अक्षिभ्याम् अवलोक्य सः चमरी मृगः लज्जया स्व बालविषयक, बालस्य केशविषयक सौन्दर्यम्, अभिमानं, गर्वं च तत्क्षणमेव झटिति एव परित्यजति. एवं सुन्दरतरं घनीभूतं दीर्घञ्च केशपाशः, केशराशिः आसीत् पार्वत्याः इति कवेः अत्र वर्णना विषयः. महोदय, चमरी मृगः इत्युक्ते डियर्? तद्दिने एकवारं मया दर्शितमासीत्. Chamari Mrigaha is not exactly the deer, but it is a kind of deer which is generally available or got to see in Himalayan region.
गव गोसदृशः गवयः इव भवति। गोसदृशो गवयः इति कथयन्ति खलु, तथैव चमरीमृगः तद्दिने एतस्मिन् एकक्षणं वेब्सैट् मध्ये दर्शितवान् चमरीमृगस्य याक्वा महोदय? इदानीं दर्शयिष्यामि, पश्यन्तु। अयं गोसदृशः इव भवति, यथा दृश्यते, चित्राणि दृश्यन्ते। ಈ ಚಮರಿ ಮೃಗ ಅನ್ನುವಂಥದ್ದು ಸ್ವಲ್ಪ ಈ ಚಿತ್ರದಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಇದು ಸ್ವಲ್ಪ ಹಸುವಿನ ರೀತಿಯಲ್ಲಿ ಎರಡು ಕೊಂಬು ಹೀಗೆಲ್ಲ ಇದೆ, ಆದರೆ ಅದರ ಕೇಶದಲ್ಲಿ ದೇಹದಲ್ಲಿ ಹೆಚ್ಚು ಕೇಶರಾಶಿ ಇರುವಂಥದ್ದನ್ನ ನಾವು ನೋಡಬಹುದು. ಪ್ರಾಯಶಃ ಇದು ಈ ಕೇಶರಾಶಿಯಿಂದಲೇ ಅದು ಶೈತ್ಯವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇರಬಹುದು. ಆದ್ರೆ ಹಸುವಿನ ಸಾಮ್ಯತೆ ಇದೆ ಅಂತ ಕಾಣುತ್ತಿದೆ ಚಮರಿ ಮೃಗಕ್ಕೆ. ಇದು ಸುಂದರವಾದಂತಹ ಚಿತ್ರ ಅಂತ ಕಾಣುತ್ತೆ. ಇಲ್ಲಿ ನಮ್ಗೆ ಕೇಶಪಾಶದ ವಿಷಯದಲ್ಲೂ ಇದನ್ನ ಅಲ್ಲಿನ ಜನರು ಕೃಷಿಗೂ ಬಳಸ್ಕೊಳ್ತಾ ಇದ್ರು ಅಂತನೂ ಅನ್ಸತ್ತೆ. ಕೃಷಿ ಮತ್ತೆ ಸಂಚಾರಕ್ಕೆ, ಹಾಗೆಯೇ ವಸ್ತುವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಲಿಕ್ಕೆ ಇದಕ್ಕೆಲ್ಲ ಬಳಸ್ಕೊಳ್ತಾ ಇದ್ರು ಅಂತ ಅನ್ಸುತ್ತೆ. ನಾನು ಚಮರಿ ಮೃಗ ಅನ್ನುವಂಥ ಸರ್ಚ್ ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಈ ಫೋಟೋಸ್ ಕಂಡು ಬಂದಿದೆ. ಈ ಎಲ್ಲ ಫೋಟೋಗಳಲ್ಲೂ ಅದು ಎರಡು ಕೊಂಬು ಮತ್ತು ಹಸುವಿನ ಹೆಚ್ಚಿನ ಸಾಮ್ಯತೆ ಇದೆ, ಆದ್ರೆ ಕೇಶಪಾಶವು ತುಂಬಾ ಗಮನೀಯವಾದಂತ, ಅಂದ್ರೆ ನಮಗೆ ಸಾಕ್ಷಾತ್ ಕಂಡು ಬರುವಂತಹ ಪ್ರಧಾನವಾದ ಒಂದು ಲಕ್ಷಣವಾಗಿ ಅನಿಸ್ತಾ ಇದೆ. ನೋಡಿ, ಈ ಚಿತ್ರದಲ್ಲಿ ಇನ್ನೂ ಸುಂದರವಾಗಿದೆ ಚಮರಿ ಮೃಗದ ವರ್ಣನೆ. ಸಾರಿ, ಇದೇನಾಯ್ತು? ಸಮಥಿಂಗ್ ಇಸ್ ರಾಂಗ್. ಈ ಎಲ್ಲ ಚಿತ್ರ ನೋಡಿದಾಗ ಅದು ಗೋ ಸದೃಶಃ ಅಥವಾ ಗೋವಿಗೆ ಸಮಾನನಾದಂತಹ ಒಂದು ಮೃಗವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಒಳ್ಳೊಳ್ಳೆಯ ಚಿತ್ರಗಳಿದೆ, ಬಟ್ ಯಾಕೋ ಓಪನ್ ಆಗ್ತಾ ಇಲ್ಲ ಇಲ್ಲಿ. ನೋಡಿ, ಈ ಚಮರಿ ಮೃಗ ಸಂಪೂರ್ಣ, ಆದ್ರೆ ಈ ವೆಬ್ಸೈಟ್ ಅಥವಾ ಈ ಪೇಜ್ ಯಾಕೋ ಸಮಸ್ಯೆ ಇದೆ ಅಂತ ಕಾಣುತ್ತೆ. ನಿಮ್ಮ ಬಲಗಡೆ ಭಾಗದಲ್ಲಿ ಇಲ್ಲಿ ಕಾಣ್ತಾ ಉಂಟಾ? ಸಂಪೂರ್ಣ ಬಿಳಿ ಬಣ್ಣದ ಒಂದು ಚಮರಿ ಮೃಗ, ಯಾಕ್, ನೀವು ಹೇಳ್ದಂಗೆ ಯಾಕ್ ಅನ್ಸುತ್ತೆ. ಸಿಂಬಲ್ ಆಫ್ ಟಿಬೇಟಿಯನ್ ಆರಿಜಿನ್ ಅಂತ ಕೊಟ್ಟಿದ್ದಾರೆ. ಸಂಪೂರ್ಣ ಬಿಳಿ ಬಣ್ಣದ ಒಂದು ಮೃಗವಾಗಿ ಕಂಡು ಬರ್ತಾ ಇದೆ.
ಇದರ ಕೂದಲು ಅತ್ಯಂತ ಶುಭ್ರ ಶ್ವೇತ ಬಣ್ಣದ ಕೂದಲು ಕೆಲವೊಂದು ಮೃಗದಲ್ಲಿ ಹೆಚ್ಚಾಗಿದೆ. ಇದನ್ನ ಉಲ್ಲೇಖ ಮಾಡಿಕೊಂಡು ಕವಿ ಹೇಳ್ತಾ ಇದ್ದಾನೆ ಅನ್ಸುತ್ತೆ. ನೋಡಿ, ಇಲ್ಲಿ ಬಾಲ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಈ ವೆಬ್ಸೈಟ್ ಯಾಕೋ ಪೇಜಸ್ ಕರೆಕ್ಟ್ ಆಗಿ ಓಪನ್ ಆಗ್ತಾ ಇಲ್ಲ. ಈ ಕೆಲವೊಂದು ಇದರಲ್ಲಿ ಯಾಕ್ ಅನ್ನುವಂತಹ ಪ್ರಾಣಿಯೇ ಆಗಿರ್ತದೆ. ನಮಗೆ ಸಮಯ ಮುಗಿತಾ ಬಂತು, ಒಂದ್ಸಲ ರೀಜಾಯ್ನ್ ಆಗಿ.